not be pertain to one industry or ಒಂದು ಕಡೆ ಅಥವಾ ಒಂದು ಮನೆ ಅಥವಾ ಒಂದು ಸೊಸೈಟಿ ಅಥವಾ ಒಂದು ಸ್ಟೇಟ್ ಅಥವಾ ಒಂದು ಸಿಟಿ ಅಥವಾ ಒಂದು ಕಂಟ್ರಿ ತಕ್ಕಂಥ ಯಾವತ್ತೂ ಇರಬಾರ್ದು. ಯಾಕಂದರೆ ಇವಾಗ ಡೆಮೊಕ್ರೆಟಿಕ್ ಕಂಟ್ರಿ ಅಂದ ತಕ್ಷಣ ಇಟ್ ಈಸ್ ಅ ಡೆಮೊಕ್ರೆಟಿಕ್ ಫ್ರೀಡಮ್ ಆಫ್ ಚಾಯ್ಸ್, ಫ್ರೀಡಮ್ ಆಫ್ ಮೂವ್ಮೆಂಟ್, ಫ್ರೀಡಮ್ ಆಫ್ ಡಿಸಿಷನ್, ಫ್ರೀಡಮ್ ಆಫ್ ಸ್ಪೀಚ್, ಅದರಲ್ಲಿ ಫ್ರೀಡಮ್ ಆಫ್ ವಾಟ್ ಯು ವೇರ್ ಆ್ಯಂಡ್ ಮ್ಯೂಚುವಲ್ ರೆಸ್ಪೆಕ್ಟ್ ಅಂತೂ ಬಂದೇ ಬರುತ್ತೆ. ವಿ ಕಮ್ ಫ್ರಮ್ ಅ ಕಲ್ಚರ್, ದ ಇಂಡಿಯನ್ ಕಲ್ಚರ್ ಟ್ರೀಟ್ಸ್ ವಿಮೆನ್ ಲೈಕ್ ಗಾಡ್. ಇವಾಗ ದೇವತೆ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಪೂಜೆ ಮಾಡಿ ಆ ಒಂದು ರೀತಿಯಲ್ಲಿ ನೋಡಿರೋರು ಒಂದು ಸೊಸೈಟಿಯಲ್ಲಿ ಕೆಲವೊಂದು ಘಟನೆಗಳಾಗುತ್ತೆ. ಯಾವತ್ತು ಏನಾದರೂ ಒಂದು ಶೋಷಣೆ ಆಗಬೇಕು ಅಂದರೆ ಹೆಣ್ಮಕ್ಳಿಗೆ ಫಸ್ಟ್ ಟಾರ್ಗೆಟ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಗಂಡ್ಮಕ್ಳಿಗೆ ಆಗ್ತಿಲ್ಲ ಅಥವಾ ಬೇರೆಯವ್ರಿಗೆ ಆಗ್ತಿಲ್ಲ. ಇವಾಗ ಈ ಟೈಮಲ್ಲಿ ಎಷ್ಟು ಡಾರ್ಕ್ ಟೈಮ್ ಅಂತ ಹೇಳ್ಬೋದಂದರೆ, ಹೆಣ್ಮಕ್ಳು ಬಿಟ್ಬಿಡಿ, ವಯಸ್ಸವರಾಗಲಿ ಚಿಕ್ಕವರಾಗಲಿ ಹುಡುಗರಾಗಲಿ ಹುಡುಗಿರಾಗಲಿ ಶೋಷಣೆಗಳು ಏನಿದೆ ಅದು ನಾಟ್ ರೈಟ್. ಅಂಥ ಸಂದರ್ಭದಲ್ಲಿ ಒಂದು ಇಂಡಸ್ಟ್ರಿಯನ್ನು ಯಾವತ್ತೂ ನಾನು ಹೇಳಿದ್ದೀನಿ, ಏನಾದರೂ ಆದರೆ ನಮ್ಮ ಇಂಡಸ್ಟ್ರಿನ ಫಸ್ಟ್ ಟಾರ್ಗೆಟ್ ಆಗುತ್ತೆ. ಅಂದರೆ ಫಿಲ್ಮ್ ಇಂಡಸ್ಟ್ರಿ ಆ್ಯಸ್ ಅ ಹೋಲ್ ಇಂಡಸ್ಟ್ರಿ. ನಾನೊಬ್ಬ ಕನ್ನಡತಿಯಾಗಿ ಮಾತಾಡ್ತಾ ಇದ್ದು, ನಾನೊಬ್ಬ ಆ್ಯಕ್ಟರ್ ಆಗಿ ಒಂದು ಹೆಣ್ಣಾಗಿ ಮಾತಾಡ್ತಾ ಇದ್ದೀನಿ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ನಮ್ಮ ಅಪ್ಪ